ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು ಭೂತಗಳನ್ನು ಹೇಗೆ ಸಾಧನ ಮಾಡಬೇಕು, ಯಾವ ರೀತಿ ಇಲ್ಲ, ಒಂದು ಬೇರಿನ ಮುಖಾಂತರ ನಾನು ಇವತ್ತೊಂದು ಸಾಧನವನ್ನು ತಿಳಿಸ್ತಾ ಇದ್ದೇನೆ. ಸಂಪೂರ್ಣವನ್ನು ವಿಡಿಯೋ ನೋಡಿ ಗಮನವಿಟ್ಟು ಕೇಳಿ. ಸಂಪೂರ್ಣವಾದ ಮಾಹಿತಿ ತಗೊಂಡು ಈ ಸಾಧನ ಮಾಡಿದರೆ 100ಕ್ಕೆ 100ರಷ್ಟು ಸಿದ್ಧಿಯಾಗುತ್ತದೆ. ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರಿ, ಆರಾಧ್ಯ ಈ ನಕ್ಷತ್ರದಲ್ಲಿ ಭಾನುವಾರ ದಿನವೇ ಬಂದರೆ ತುಂಬ ಚೆನ್ನಾಗಿರುತ್ತದೆ. ಈ ನಕ್ಷತ್ರ ದಿನ ಹೋಳಿಗೆ, ತೆಂಗಿನಕಾಯಿ, ಬಾಳೆ ಹಣ್ಣು, ಕಾಣಿಕೆ, ಅಷ್ಟು ವಿಧವಾದ ಪೂಜೆ ಮಾಡಿ ನಸುಗುನ್ನಿ ಗಿಡವನ್ನು ನೋಡಿಕೊಂಡು ಇಡಬೇಕು. ಆ ದಿನ ಈ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಆ ನಸುಗುನ್ನಿ ಗಿಡದಂತಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ನೈವೇದ್ಯಗಳನ್ನು ಇಟ್ಟು ಒಂದು ಮಂತ್ರವಿದೆ. ಈ ಮಂತ್ರವು 108 ಸಾರಿ ಅಭಿಮಂತ್ರಿಸಿ ಬರಬೇಕು. ಮಂತ್ರ ಯಾವ ರೀತಿಪ್ಪ ಅಂದರೆ ಓಂ ಕಾಳಿ ನಿರ್ಮಲಿ ನಿರ್ದೋತಿನಿ ಭೈರವಿ ಕೋದಂಡವನ ಮೂಲಿಕೆ ಸಹರಾಗಿ ಸಾಧ್ವಿ ಸ್ವಾಹ ಎಂಬ ಈ ಮಂತ್ರವು 108 ಸಾರಿ ಒಂದು ತಾಮ್ರದ ಚೆಂಬಿನಲ್ಲಿ ನೀರು ತುಂಬಿಟ್ಟು ಅದಕ್ಕೆ ಅಭಿಮಂತ್ರಿಸಿ ಆ ಗಿಡಕ್ಕೆ ನೀರನ್ನು ಹಾಕಬೇಕು. ಹಾಕಿದ ನಂತರ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ ನಂತರ ಹೊಳ್ಳಿ ಬರಬೇಕು. ಅಂದರೆ ಇದು ಶನಿವಾರ ದಿನ ಮಾಡಬೇಕು. ಶನಿವಾರ ದಿನ ಸಾಯಂಕಾಲ ಇದನ್ನು ಮಾಡಿ ಬರಬೇಕು. ಭರಣಿ, ಕೃತಿಕಾ, ರೋಹಿಣಿ, ಮೃಗಶ್ರೀ, ಆರಾಧ್ಯ ಈ 3 ನಕ್ಷತ್ರವು ಭಾನುವಾರ ಕೂಡಿರಬೇಕು. ಶನಿವಾರ ಸಾಯಂಕಾಲ ಆ ಗಿಡದ ಹತ್ರ ಹೋಗಿ ಈ ವಿಧಿವಿಧಿತವಾಗಿ ಪೂಜೆ ಪುನಸ್ಕಾರ ಮಾಡಿ ನೈವೇದ್ಯ ಮಾಡಿ 108 ಸಾರಿ ಆ ನೀರನ್ನು ಅಭಿಮಂತ್ರಿಸಿ ಆ ಗಿಡಕ್ಕೆ ಹಾಕಿ ಬರಬೇಕು. ಬಂದ ನಂತರ ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರಿ ನಕ್ಷತ್ರ ದಿನ ಭಾನುವಾರ. ಆ ಭಾನುವಾರ ದಿನ ಬೆಳಗಿನ ಜಾವ ಸೂರ್ಯ ಉದಯ ಆಗುವ ಮುಂಚೆ ನೀವೊಬ್ಬರೇ ಹೋಗಬೇಕು. ಹೋಗಿ ಇದೇ ಮಂತ್ರವನ್ನು ಓಂ ಕಾಳಿ ನಿರ್ಮಲಿ ನಿರ್ದೋತಿನಿ ಭೈರವಿ ಕೋದಂಡವನ ಮೂಲಿಕೆ ಸಹರಾಗಿ ಸಾಧ್ವಿ ಸ್ವಾಹ ಎಂದು ಈ ಮಂತ್ರವನ್ನು 108 ಸಾರಿ ಹೇಳಿ ಉತ್ತರಕ್ಕೆ ಹೋಗಿದಂಥ ಬೇರನ್ನು ತೆಗೆದುಕೊಂಡು ಬರಬೇಕು. ಬಂದು ಇದು ಯಾರು ಹೆಣ್ಣುಮಕ್ಕಳು ನೆರಳು ಬೀಳಲಾರ್ದಂಗೆ ನೆರಳಿನಲ್ಲಿ ಒಂದು ಕಡೆ ತಮ್ಮ ಪೂಜಾ ಕೊಠಡಿಯಲ್ಲಿ ಇದನ್ನು ಎತ್ತಿ ಇಡಬೇಕು. ಇಟ್ಟು ಅಮಾವಾಸ್ಯೆ ಆಗಲಿ, ಹುಣ್ಣಿಮೆ ಆಗಲಿ, ಇಲ್ಲ ಭಾನುವಾರ ಆಗಲಿ, ಮತ್ತು ಅಲ್ಲಿಂದ 21 ದಿನ ಇದು ಒಂದು ತಮಗೆ ಬೇಕಾದಂಥ ಕೋಣೆಯಲ್ಲಿ ಏಕಾಗ್ರತೆಯಾಗಿ ಶುಚಿಭೂತರಾಗಿ ಸುಗಂಧ ಊದುಬತ್ತಿಯನ್ನು ಹಚ್ಚಿ ಒಂದು ಎಲೆಯ ಮೇಲೆ ಒಂದು 5 ಥರದ ಸ್ವೀಟನ್ನು ಇಟ್ಟು ಅದರ ಮುಂದೆ ಈ ಬೇರನ್ನು ಕೆಂಪು ವಸ್ತ್ರದ ಮೇಲೆ ಹಾಸಿ ಊದುಬತ್ತಿ ಕರ್ಪೂರ ಹಚ್ಚಿ ಈ ಮಂತ್ರವು 108 ಸಾರಿ ಅಭಿಮಂತ್ರಿಸಬೇಕು. ಓಂ ಕಾಳಿ ನಿರ್ಮಲಿ ನಿರ್ದೋತಿನಿ ಭೈರವಿ ಕೋದಂಡವನ ಮೂಲಿಕೆ ಸಹರಾಗಿ ಸಾಧ್ವಿ ಸ್ವಾಹ ಈ ಮಂತ್ರವನ್ನು 108 ಸಾರಿ ಪ್ರತಿನಿತ್ಯ ಹೇಳ್ತಾ ಬರಬೇಕು. 21 ದಿನವರೆಗೆ ಈ ಥರ ಮಾಡ್ತಾ ಬಂದರೆ ನಿಮಗೆ ಭೂತಗಳು ವಶವಾಗುತ್ತದೆ. ಕಣ್ಣಿಗೆ ಕಾಣೋಕೆ ಚಲವಾಗುತ್ತದೆ, ಇಲ್ಲಾಂದರೆ ಗಾಳಿ ಬರೋಕ್ಕೆ ಚಲವಾಗುತ್ತದೆ ಆ ರೂಮ್ನಲ್ಲಿ, ಇಲ್ಲ ಸುಗಂಧವಾದ ವಾಸನೆ ಬರೋಕ್ಕೆ ಚಲವಾಗುತ್ತದೆ, ಇಲ್ಲ ಧ್ವನಿ ಕೇಳುತ್ತದೆ. ಏನಾದರೂ ಮೇಲೆ ಹೇಳಬಾರದು. ತಾವು ದಿಗ್ಬಂಧನವನ್ನು ಹಾಕಿಕೊಂಡು ಕುಳಿತುಕೊಳ್ಳಬೇಕು. ತಮ್ಮ ಶಾರೀರ ಬಂಧನ ಮಾಡಿಕೊಂಡು ಕುಳಿತುಕೊಳ್ಳಬೇಕು. ಸಾಧಕರು ಮಾತ್ರ ಮಾಡಬೇಕು. ದಿಗ್ಬಂಧನವನ್ನು ಹಾಕಿಕೊಂಡು ಕುಳಿತು 108 ಸಾರಿ ಆಗಲಿ ಇಲ್ಲ 1008 ಸಾರಿ ಆಗಲಿ ಈ ಮಂತ್ರವನ್ನು ಪಠನೆ ಮಾಡ್ತಾ ಬರಬೇಕು. 21 ದಿನ ಇದು ಒಂದು ಅನುಷ್ಠಾನ ಇರುತ್ತದೆ. ಈ ಅನುಷ್ಠಾನವನ್ನು ಸಂಪೂರ್ಣವಾಗಿ ಮಾಡಿದರೆ ಭೂತಗಳು ನಿಮ್ಮ ಮುಂದೆ ಕಾಣಲಾಕಿ ನಿಲ್ಲುತ್ತದೆ. ಕಂಡ ಮೇಲೆ ಅದರಿಂದ 3 ವಚನಗಳು ತಗೊಳ್ಬೇಕು. ನನ್ನ ಫ್ಯಾಮಿಲಿ ಯಾವುದೂ ತೊಂದರೆ ಕೊಡಬಾರ್ದು 1 ವಚನ. 2ನೇ ವಚನ, ನಾನು ಹೇಳುವ ಮಟ್ಟ ಯಾವ ಕೆಲಸ ಕಾರ್ಯಗಳನ್ನು ಮಾಡಬಾರದು. 3ನೇ ವಚನ, ನಾ ಹೇಳಿದ ಕೆಲಸ ಚಾಚು ತಪ್ಪದೆ ಮಾಡಬೇಕು. 3 ವಚನಗಳು ತಗೊಂಡು
ಆ ವಚನ ಕೊಟ್ಟ ನಂತರ ಆ ಶಕ್ತಿ ನಿಮ್ಮ ಹಿಡಿತದಲ್ಲಿ ಬರುತ್ತದೆ. ಬಂದ ನಂತರ ಅದರಿಂದ ನೀವು ಒಳ್ಳೆಯ ಕೆಲಸಗಳನ್ನು ಯಾವುದು ಬೇಕಾದರೂ ಮಾಡಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.